ಕೊಪ್ಪಳದ ಶಾಸಕ ರಾಘವೇಂದ್ರ ಹಿಟ್ನಾಳ್ ಅವರು ನನಗೆ ಸಚಿವ ಸ್ಥಾನ ಕೊಡಿ ಅಂತೇಳಿ ನೇರವಾಗಿ ಕೇಳ್ತಾ ಇದ್ದಾರೆ. 20 ತಿಂಗಳು ಉಳಿದಿದೆ, 20 ತಿಂಗಳಿಗಾದ್ರೂ ನನಗೆ ಸಚಿವ ಸ್ಥಾನ ಕೊಡಿ ಅಂತೇಳಿ ಮಾಜಿ ಮುಖ್ಯಮಂತ್ರಿಗಳಿಗೆ ಕೇಳಿದ್ದಾರೆ, ಹೈಕಮಾಂಡ್ಗೆ ಕೇಳಿದ್ದಾರೆ, ಮೀಡಿಯಾಗಳ ಮುಂದೆ ಬಂದು ಕೇಳ್ತಾ ಇದ್ದಾರೆ, ನನಗೆ ಸಚಿವ ಸ್ಥಾನ ಕೊಡಿ ಅಂತ. ಕೊಡಿ ಸ್ವಾಮಿ, ಕುರುಬ ಸಮುದಾಯಕ್ಕೆ ಸಚಿವ ಸ್ಥಾನ ಕೊಡಿ. ಮೊದಲ ಕಂತಲ್ಲೇ ಕೊಡಬೇಕಾಗಿತ್ತು. ಕಲ್ಯಾಣ ಕರ್ನಾಟಕ ಭಾಗದ ಕುರುಬರಿಗೆ ನ್ಯಾಯ ಒದಗಿಸುವಂತೆ, ಉತ್ತರ ಕರ್ನಾಟಕ ಭಾಗದ ಕುರುಬರಿಗೆ ನ್ಯಾಯ ಒದಗಿಸುವಂತೆ ಅಲ್ಲಿ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸಚಿವ ಸ್ಥಾನ ಕೊಡಬೇಕಾಗಿತ್ತು, ಕೊಟ್ಟಿಲ್ಲ. ಈಗ ಅವ್ರು ಕೇಳ್ತಾ ಇದ್ದಾರೆ ಕೊಡಿ. 3 ಬಾರಿ ಶಾಸಕರಾಗಿರುವಂಥವ್ರು, ಅಲ್ಲಿ ಸಮುದಾಯ ಥಿಕ್ಕೆಸ್ಟ್ ಪಾಪ್ಯುಲೇಷನ್ ಇದೆ. ಯಾತಕ್ಕೆ ಉತ್ತರ ಕರ್ನಾಟಕ ಭಾಗದ ಕುರುಬರಿಗೆ ಸಚಿವ ಸ್ಥಾನ ಕೊಡ್ತಾ ಇಲ್ಲ? ಇಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ 2 ಸಚಿವ ಸ್ಥಾನ ಕೊಡುವುದಕ್ಕೆ, ಮೊದಲ ಕಂತಿನಲ್ಲಿ ಕೊಡುವುದಕ್ಕೆ, ಅದರ ಒಳಗಡೆಗೆ 1 ಸಚಿವ ಸ್ಥಾನ ಕಲ್ಯಾಣ ಕರ್ನಾಟಕಕ್ಕೆ ಕೊಟ್ಟು 1 ದಕ್ಷಿಣ ಕರ್ನಾಟಕಕ್ಕೆ ಕೊಟ್ಟು 2ನೇ ಹಂತದಲ್ಲಿ ವಿಸ್ತಾರ ಮಾಡುವ ಟೈಮ್ನಲ್ಲಿ ಅದನ್ನು ಕೊಡ್ಬೋದಾಗಿತ್ತಲ್ಲ. ಹೆಚ್ಚು ಕಡಿಮೆ 1 ತಿಂಗಳು ಆಗ್ತಾ ಇದೆಯಲ್ಲ, 1 ತಿಂಗಳಾಯಿತು, ಇನ್ನೇನು ಎಲೆಕ್ಷನ್ ಇನ್ನು 22 ತಿಂಗಳು, 20 ತಿಂಗಳಿದೆ. ಈಗಲಾದರೂ ಕೊಡಲಿಲ್ಲ ಅಂತಂದರೆ ಈ ಸಮುದಾಯಕ್ಕೆ ಅನ್ಯಾಯ ಆಗ್ತಾ ಇದೆ ಅಂತಲ್ವಾ? ಯಾತಕ್ಕೆ ಮಾತನಾಡ್ತಾ ಇಲ್ಲ? ಈ ಸಮುದಾಯವು ಸಹ ಕರ್ನಾಟಕದಲ್ಲಿ ಸಂಖ್ಯೆ ಇಲ್ವಾ? ವೋಟ್ ಬ್ಯಾಂಕ್ ಆಗಿಲ್ವಾ? ನ್ಯಾಯ ಕೇಳ್ತಾ ಇದ್ರೆ ನ್ಯಾಯ ಸಿಗೋತಾ ಇಲ್ಲ. ಮುಖ್ಯಮಂತ್ರಿಗಳಾಗಿದ್ದಾರೆ, ನಿಮ್ಮವ್ರು ಮುಖ್ಯಮಂತ್ರಿಗಳಾಗಿದ್ದಾರೆ ಅನ್ನೋ ವಿಚಾರಕ್ಕೆ 1 ಸಚಿವ ಸ್ಥಾನ ಕೊಟ್ಟಿದ್ರು. 2013ರಿಂದ 2018ವರೆಗೂ 1 ಕೊಟ್ಟಿದ್ರು. ಈಗ 2023ರಿಂದ 2026ಕ್ಕೆ 1 ಕೊಟ್ಟಿದ್ದಾರೆ. ಕೊನೆಯ ಪಕ್ಷ ಈಗಲಾದರೂ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಡೆ ಇಳಿದಿದ್ದಾರೆ. ಈಗಲಾದರೂ ಕುರುಬರಿಗೊಂದು 3-4 ಕೊಡಿ. ಅಷ್ಟೇ ಜನಸಂಖ್ಯೆ ಇರುವಂತಹ ಸಮುದಾಯಗಳಿಗೆ 7, 8, 9 ಕೊಡ್ತೀರಿ. ಯಾಕೆ ಕುರುಬ ಸಮುದಾಯಕ್ಕೆ ಯಾಕೆ 4 ಕೊಡಬಾರ್ದು? ಕೊಡಿ ಸ್ವಾಮಿ. ಬಸವರಾಜ ಶಿವಣ್ಣ ಅವರಿಗೆ ಕೊಡ್ರಿ, ಅಲ್ಲಿ ರಾಘವೇಂದ್ರ ಹಿಟ್ನಾಳ್ ಅವರಿಗೆ ಕೊಡ್ರಿ. 20 ತಿಂಗಳ ಆಡಳಿತ ಅಷ್ಟೇ ಇರುವುದು. ಮುಂದೆ ಚುನಾವಣೆಯಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಕುರುಬರು ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಬ್ಯಾಂಕ್ ಆಗಿದ್ದಾರೆ. ಎಲ್ಲಿ ಹೋದರೆ ಅಲ್ಲಿ ಸಿದ್ದರಾಮಯ್ಯ ಅವರಿಂದ ಕುರುಬ ಸಮುದಾಯ ಹೋಗಿದೆ. ಕೊಡಿ ಸ್ವಾಮಿ. ಸಚಿವ ಸಂಪುಟ ಪುನರ್ರಚನೆ ಆಗ್ತಾ ಇದೆ ಅಂತಂದಾಗಲೇ ಕುರುಬರಿಗೆ ಕೊಡಬೇಕಾಗಿತ್ತು. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾ ಇದ್ದಾರೆ ಅಂತ ಗೊತ್ತಿದ್ದಾಗಲೇ ಈ ಬೇಡಿಕೆಯನ್ನು ಇಡಬೇಕಾಗಿತ್ತು. ನಾನು ಕುರ್ಚಿ ಬಿಟ್ಕೊಡ್ತಾ ಇದ್ದೇನೆ, ನಮ್ಮ ಸಮುದಾಯದ 4 ಜನ ಶಾಸಕರುಗಳಿಗೆ 4 ಸಚಿವ ಸ್ಥಾನ ಕೊಡಬೇಕು ಅಂತೇಳಿ ಸಿದ್ದರಾಮಯ್ಯನವರು ಕೇಳಬೇಕಾಗಿತ್ತು. ಬಸವರಾಜ ಶಿವಣ್ಣ ಅವರಿದ್ದಾರೆ, BG ಗೋವಿಂದಪ್ಪನವರಿದ್ದಾರೆ, ರಾಘವೇಂದ್ರ ಹಿಟ್ನಾಳ್ ಅವರಿದ್ದಾರೆ. ಇವರಿಗೆ ಪರವಾಗಿ ಕೇಳಬೇಕಾಗಿತ್ತು. ಕೇಳಿದಿದ್ರೆ ಬಹುಶಃ ಇಲ್ಲ ಅಂತ ಹೇಳ್ತಿರ್ಲಿಲ್ಲ. ನಿಮಗೆ ರಾಜ್ಯಸಭೆಗೆ ಆಫರ್ ಕೊಡ್ತೀವಿ, ನೀವು ಕೇಂದ್ರ ರಾಜಕಾರಣಕ್ಕೆ ಬರಬೇಕು ಅಂತ ಕರೆದಾಗ ನನಗೆ ಬೇಡ ಅಂತೇಳಿ ವಿರೋಧಿಸಿದಂತಹ ವಾಪಸ್ ಕೊಟ್ಟಿದ್ದಂತಹ ಸಿದ್ದರಾಮಯ್ಯನವರು ನನಗೆ ಬೇಡ ಸ್ವಾಮಿ, ನಮ್ಮ ಸಮುದಾಯದವರಿಗೆ ಯಾರಿಗಾದರೂ ಕೊಡಿ ಅಂತ ಹೇಳ್ಬೋದಾಗಿತ್ತು. ಹೇಳಲಿಲ್ಲ. ಇವತ್ತು ರಾಜ್ಯಸಭಾನೂ ಇಲ್ಲ. BJPಯವರು ಕೊಟ್ಟರು ರಾಜ್ಯಸಭೆಗೆ, ಕಾಂಗ್ರೆಸ್ನವರು ರಾಜ್ಯಸಭೆನೂ ಇಲ್ಲ. ಇಲ್ಲಿ ಏನೋ ಶಾಸಕರುಗಳಿಗೆ ಸಚಿವ ಸ್ಥಾನನೂ ಇಲ್ಲ ಅಂತಂದರೆ ಹಾಗಾದರೆ ಈ ಸಮುದಾಯಕ್ಕೆ ಯಾವ ರೀತಿ ನ್ಯಾಯ ಒದಗಿಸ್ತೀರಿ? ನಾವು ಕೇಳಬೇಕಲ್ಲ. ನಿಮ್ಮ ಹಕ್ಕುಗಳನ್ನು ನೀವು ಕೇಳ್ದ ಹೋದರೆ ಅವ್ರು ಯಾವ ರೀತಿ ಕೊಡ್ತಾರೆ? ಲಿಂಗಾಯತ ಸಮುದಾಯಕ್ಕೆ 7ರಿಂದ 8 ಈ ರೀತಿಯಾಗಿ ಸಚಿವ ಸ್ಥಾನಗಳನ್ನು ಕೊಡ್ತೀರಿ, ಒಕ್ಕಲಿಗರಿಗೆ ಕೊಡ್ತೀರಿ, ಬೇರೆಯವರಿಗೆಲ್ಲ ಕೊಡ್ತೀರಿ. ಕುರುಬ ಸಮುದಾಯಕ್ಕೆ ಯಾತಕ್ಕೆ ಕೊಡೋದಿಲ್ಲ? ಕೊಡಿ, ನಮ್ಮ ಹಕ್ಕಲ್ವಾ ಅದು? ಭಾಳಷ್ಟು ಜನ ತಿಳ್ಕೊಂಡಿದ್ರು ಯಾಕೆ ರಾಘವೇಂದ್ರ ಹಿಟ್ನಾಳ್ ಅವರು, BG ಗೋವಿಂದಪ್ಪನವರು, ಬಸವರಾಜ ಶಿವಣ್ಣವರು ಕೇಳ್ತಾ ಇಲ್ಲ ಅಂತ. ಅವ್ರಿಗೊಂದು ನಂಬಿಕೆ, ನಮ್ಮ ನಾಯಕರಿದ್ದಾರೆ, ನಮಗೆ ಕೊಡಿಸ್ತಾರೆ, ನಮ್ಮ ಪರವಾಗಿ ಬ್ಯಾಟಿಂಗ್ ಮಾಡ್ತಾರೆ, ನಮ್ಮ ಪರವಾಗಿ ಹೈಕಮಾಂಡ್ ಜೊತೆ ಮಾತನಾಡ್ತಾರೆ ಅಂತೇಳಿ ಅವ್ರಿಗೊಂದು ನಂಬಿಕೆ ಇತ್ತು. ಆದರೆ ಆ ನಂಬಿಕೆ ಮೊದಲನೇ ಪಟ್ಟಿನಲ್ಲಿ ಆಗಲಿಲ್ಲ. 2ನೇ ಪಟ್ಟಿನಲ್ಲೂ ಸ್ಥಾನ ಸಿಗಲಿಲ್ಲ ಅಂತಂದರೆ ಈ ಸಮುದಾಯಕ್ಕೆ ಏನು ಬಹಳ ಅನ್ಯಾಯ ಆಗುತ್ತಲ್ಲ, ಬಹಳ ಅನ್ಯಾಯ ಆಗುತ್ತಲ್ಲ. ಆ ಅನ್ಯಾಯ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರವಾಗಿ ಈಗ ನಾವು ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀವಿ. BK ಹರಿಪ್ರಸಾದ್ ಅವರಿಗೆ ನಾವು ಅರ್ಜಿಯನ್ನು ಕೊಡ್ತಾ ಇದ್ದೇವೆ.
ಡಿ.ಕೆ. ಶಿವಕುಮಾರ್ ಅವ್ರಿಗೂ ಕೊಡ್ತಾ ಇದ್ದೀವಿ. AICC ರಾಹುಲ್ ಗಾಂಧಿ ಅವರಿಗೆ, ಸೋನಿಯಾ ಗಾಂಧಿ ಅವರಿಗೆ, ಏನೋ ನಮ್ಮ ಇವರು ವೇಣುಗೋಪಾಲ್ ಅವರಿಗೆ, ಇವರು ಎಲ್ಲರಿಗೂ ಸಹ ಇಮೇಲ್ ಮಾಡ್ತಾ ಇದ್ದೀವಿ. ಈ ಸಮುದಾಯ ವೋಟ್ ಬ್ಯಾಂಕ್ ಆಗಿದೆ. ಈ ಸಮುದಾಯ ಕಾಂಗ್ರೆಸ್ ಪಕ್ಷಕ್ಕೆ ಏನು ನಿಷ್ಠೆಯಿಂದ ನಡ್ಕೊಳ್ತಾ ಇದೆ. ನಮ್ಮ ಸಮುದಾಯಕ್ಕೆ ನೀವು ಇನ್ನೂ ಹೆಚ್ಚುವರಿಯಾಗಿ 2 ಸಚಿವ ಸ್ಥಾನ ಕೊಡಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ನಮ್ಮ ಹಕ್ಕದು, ಕೇಳಬೇಕಾಗಿತ್ತು. ಈಗ ರಾಘವೇಂದ್ರ ಹಿಟ್ನಾಳ್ ಅವರು ಕೇಳ್ತಾ ಇರುವಂಥದ್ರಲ್ಲಿ ಅರ್ಥ ಇದೆ. ನಂಬಿಕೊಂಡು ಕೂತ್ಕೊಂಡ್ರು, ಆದರೆ ಆಗಲಿಲ್ಲ. ಈಗ ಅನಿವಾರ್ಯವಾಗಿ ಅವರು ಬೀದಿಗಿಳಿದು ಕೇಳ್ತಾ ಇದ್ದಾರೆ. ಕೊಡಬೇಕು. BG ಗೋವಿಂದಪ್ಪನವ್ರಿಗೂ ಕೊಡಿ, ಬಸವರಾಜ ಶಿವಣ್ಣ ಅವ್ರಿಗೂ ಕೊಡಿ, ತಪ್ಪೇನೂ ಇಲ್ಲ. ಕುರುಬರಿಗೆ 5 ಸ್ಥಾನ ಕೊಡಬಾರ್ದು ಅಂತ ಏನು ರೂಲ್ಸ್ ಏನಿಲ್ಲ. ಯಾಕೆಂದರೆ ಮುಖ್ಯಮಂತ್ರಿ ಆಗಿದ್ರು ನಿಮಗೆ ಮುಖ್ಯಮಂತ್ರಿ ಸ್ಥಾನ ಕೊಟ್ಟಿದ್ದೀವಿ ಅಂತೇಳಿ ಆಕಾಶ ತೋರಿಸ್ಕೊತ ಬಂದ್ರಲ್ಲ. ಮುಖ್ಯಮಂತ್ರಿ ಆಗಿದ್ದಂತಹ ಯಡಿಯೂರಪ್ಪನವರು ಸಚಿವ ಸಂಪುಟದಲ್ಲಿ ಎಷ್ಟು ಜನ ಲಿಂಗಾಯತರು ಸಚಿವರಾಗಿದ್ದರು? ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಎಷ್ಟು ಜನ ಒಕ್ಕಲಿಗರು ಸಚಿವರಾಗಿದ್ದರು? ಈಗ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರಲ್ಲ, ಎಷ್ಟು ಜನ ಒಕ್ಕಲಿಗರು ಮೊದಲನ ಹಂತದಲ್ಲಿ ಸಚಿವರಾಗಿದ್ದಾರೆ? ಎಲ್ಲವೂ ಕಣ್ಣು ಮುಂದೆ ಇದೆಯಲ್ಲ. ಇದೆಲ್ಲವೂ ಇದ್ದಾಗ ಕುರುಬರಿಗೆ ಕೊಡಿ ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ನಮಗೆ ಅನ್ಯಾಯ ಮಾಡಬೇಡಿ ಅಂತ ಹೇಳ್ತಾ ಇದ್ದೀವಿ. ಯಾಕಂದರೆ ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ, ಮಧ್ಯ ಕರ್ನಾಟಕ ಭಾಗದಲ್ಲಿರುವಂತಹ ಕುರುಬರ ಥಿಕ್ಕೆಸ್ಟ್ ಪಾಪ್ಯುಲೇಷನ್ ಏನಿದೆಯಲ್ಲ, ಇದು ವೋಟ್ ಬ್ಯಾಂಕ್ ಆಗಿದೆ. ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಈ ಸಮುದಾಯ ಏನೂ ಕೇಳಲ್ಲ. ಈ ಸಮುದಾಯದಲ್ಲಿ ಮುಗ್ಧತೆ ಇದೆ. ಕೊಟ್ಟಿದ್ರಲ್ಲಿ ತೃಪ್ತಿ ಪಡ್ತಾರೆ ಅಂತೇಳಿ ನೀವು ತಿಳ್ಕೊಂಡಿದ್ರೆ ಬಹುಶಃ ಈ ಸಮುದಾಯ ಇರೋದು ಇದೇ ರೀತಿಯೇ. ಯಾವತ್ತೂ ಬಾಯಿ ಬಿಟ್ಟು ಕೇಳೋದಿಲ್ಲ, ಬಾಯಿ ಬಿಟ್ಟು ಕೇಳಿಲ್ಲ, ಕೊಟ್ಟಷ್ಟೇ ತೃಪ್ತಿ ಪಟ್ಕೊಂಡಿರುವಂತಹ ಸಮುದಾಯ. ಈ ಸಮುದಾಯದಲ್ಲಿ ನಡೀತಾ ಇರುವಂತಹ ದೌರ್ಜನ್ಯಗಳಿದೆಯಲ್ಲ, ಅಟ್ರಾಸಿಟಿ ದೌರ್ಜನ್ಯಗಳಿಂದ ಹಿಡಿದು ಈ ಸಮುದಾಯದಲ್ಲಿ ಯಾವ್ಯಾವ ರೀತಿಯಾದಂತಹ ದೌರ್ಜನ್ಯಗಳು ನಡೀತಾ ಇದ್ದಾವೆ, ಆ ದೌರ್ಜನ್ಯವನ್ನು ಪ್ರಶ್ನೆ ಮಾಡುವಂಥವರು ಉತ್ತರ ಕರ್ನಾಟಕ ಭಾಗದಿಂದ ಒಬ್ಬರು ಬೇಕು. ಅದಕ್ಕೋಸ್ಕರವಾಗಿ ಕೇಳ್ತಾ ಇರುವಂಥದ್ದು, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕಾಂಗ್ರೆಸ್ಸಿಂದ ಗೆದ್ದಿರುವಂತಹ ರಾಘವೇಂದ್ರ ಹಿಟ್ನಾಳ್ ಅವರಿಗೆ ಸಚಿವ ಸ್ಥಾನ ಕೊಡಲೇಬೇಕು. ಇದು ನಮ್ಮ ಹಕ್ಕು. ಕಾಂಗ್ರೆಸ್ ಪಕ್ಷಕ್ಕೆ ಕುರುಬರು ಸಾಲಿಡ್ ಆಗಿ ವೋಟ್ ಹಾಕಿದ್ದಾರೆ. ಈ ಹಕ್ಕಿನಿಂದ, ಈ ಅಧಿಕಾರದಿಂದ ನಾವು ಕೇಳ್ತಾ ಇರುವಂಥದ್ದು. ಈ ಬಾರಿ ಮಿಸ್ ಆಯಿತು ಅಂದರೆ ಇನ್ನು ಯಾವತ್ತೂ ನಮಗೆ ಸಿಗಲ್ಲ ಅನ್ನೋದು ಗೊತ್ತಿದೆ. ಯಾಕಂದರೆ 2028ಕ್ಕೆ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೋ, ಯಾವ ಪಕ್ಷ ಅಧಿಕಾರಕ್ಕೆ ಕಳ್ಕೊಳ್ಳುತ್ತೋ ಗೊತ್ತಿಲ್ಲ. ಆದರೆ ಈಗ ಸಿಕ್ಕಿರುವಂತಹ ಅವಕಾಶದಲ್ಲಿ ಈಗ ನಮಗೆ ಸಚಿವ ಸ್ಥಾನ ಕೊಡಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ, KPCC ಅಧ್ಯಕ್ಷರಿಗೆ, ಮಾಜಿ ಮುಖ್ಯಮಂತ್ರಿಗಳಿಗೆ, ಹಾಲಿ ಮುಖ್ಯಮಂತ್ರಿಗಳಿಗೆ, ವರಿಷ್ಠರಿಗೆ, AICC ರಾಷ್ಟ್ರಾಧ್ಯಕ್ಷರಿಗೆ ಎಲ್ಲರಿಗೂ ಮನವಿ ಮಾಡಿಕೊಳ್ಳೋದು, ಕುರುಬರಿಗೆ ಅನ್ಯಾಯ ಮಾಡೋಕ್ಕೆ ಹೋಗಬೇಡಿ. ಕುರುಬರಿಗೆ ಸಚಿವ ಸ್ಥಾನ ಕೊಡಿ. ಇದು ಇಡೀ ಅಖಂಡ ಕರ್ನಾಟಕದ ಕುರುಬರ ಹಕ್ಕೋತ್ತಾಯ. ನಾವು ಕೇಳ್ತಾ ಇದ್ದೀವಿ. ನೀವು ಕೊಡ್ತೀನಿ ಅಂತ ಹೇಳ್ತಾ ಇದ್ದೀರಿ. ಇಲ್ಲಿ ಕಣ್ಣೊರೆಸುವಂತಹ ನಾಟಕವನ್ನು ಬಂದ್ ಮಾಡಿ. ಕುರುಬರಿಗೆ ಮತ್ತೆ ಅವಕಾಶಗಳು ಸಿಗೋದಿಲ್ಲ. ಈ ಕಾರಣಕ್ಕೋಸ್ಕರವಾಗಿ ಸರ್ಕಾರದ ಮುಂದೆ, ಕಾಂಗ್ರೆಸ್ ಪಕ್ಷದ ಮುಂದೆ ಈ ಸಮುದಾಯಕ್ಕೆ ಯಾವುದೇ ರೀತಿಯಾದಂತಹ ಅನುಕೂಲಗಳು ಆಗ್ತಾ ಇಲ್ಲ. ಅನುಕೂಲಗಳನ್ನು ಮಾಡಿಕೊಡಿ. ಧ್ವನಿ ಎತ್ತೋದಕ್ಕೆ ಕಲ್ಯಾಣ ಕರ್ನಾಟಕ ಭಾಗದ ರಾಘವೇಂದ್ರ ಹಿಟ್ನಾಳ್ ಅವರಿಗೆ, ಈ ಕಡೆ ಉತ್ತರ ಕರ್ನಾಟಕ ಭಾಗದ ಬಸವರಾಜ ಶಿವಣ್ಣವರಿಗೆ, ಗೋವಿಂದಪ್ಪನವರಿಗೆ ಸಚಿವ ಸ್ಥಾನ ಕೊಡಿ. ಇದು ಅಖಂಡ ಕರ್ನಾಟಕದ ಕುರುಬರ ಒತ್ತಾಯ. ಬಂಧುಗಳೇ, ಕನಕ TV ಸೃಷ್ಟಿ ಮಾಡಲ್ಲ, ಕಲ್ಪನೆ ಮಾಡಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ಕನಕ TVಯ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.